ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ವೃಷಭ ರಾಶಿಯವರ ಏಪ್ರಿಲ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ವೃಷಭ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ 5 ಆಫ್ ಪೆಂಟಿಕಲ್ಸ್ ಬಂದಿದೆ, ಸೆಕೆಂಡ್ ನನಗೆ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಮೇ ಬಿ ಏನು ಹೇಳ್ತಾರೆ, ಯು ಆರ್ ಟ್ರಸ್ಟಿಂಗ್ ಪೀಪಲ್ ಅಂತ ಹೇಳ್ಬೋದು. ಎಂಡ್ ಆಫ್ ದ ಇಯರ್ ಆಗಿರ್ಬೋದು. ಸೊ ಸಮಥಿಂಗ್ ನಿಮಗೆ ಆಲ್ರೆಡಿ ಕೆಲವ್ರಿಗೆ ಅದರಿಂದ ಪೇನ್ ಹರ್ಟ್ ಆಗಿರ್ಬೋದು, ಜನನ ನಂಬಿರೋದಕ್ಕೆ ಅಂತ ಹೇಳ್ಬೋದು. ಸಮಥಿಂಗ್ ಲೀವಿಂಗ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಲೈಕ್ ಏನು ಹೇಳಬೇಕು, ಸೊ ಅದರಿಂದ ಅವ್ರು ಮೋಸ ಮಾಡ್ತಾ ಇರೋದು ಗೊತ್ತಾಗೋದ್ರಿಂದ ಅವ್ರನ್ನ ಬಿಡ್ತಾ ಇದ್ದೀರೋ ಚಾಲೆಂಜಿಂಗ್ ಟೈಮ್ ಅಂತ ಹೇಳ್ತೀನಿ. ನೀವು ನಿಮ್ಮ ಫ್ರೆಂಡ್ಸ್ ಇರಲಿ, ಫ್ಯಾಮಿಲಿ ಮೆಂಬರ್ಸ್ ಇರಲಿ, ಅವಶ್ಯಕತೆ ಇದ್ದಾಗ ನೀವು ಹೆಲ್ಪ್ ಕೇಳಿದರೆ ಖಂಡಿತವಾಗ್ಲೂ ಮಾಡಲ್ಲ ಅಂತ ಹೇಳ್ಬೋದು. ನಾಟ್ ಹೆಲ್ಪಿಂಗ್ ಯು ಅಂತ ಹೇಳ್ತೀನಿ. ನೀವು ಎಷ್ಟೇ ಸಹಾಯ ಮಾಡಿರ್ಬೋದು, ಬಟ್ ಇವಾಗ ಅವರು ಮಾಡಲ್ಲ. ಸಡನ್ನಾಗಿ ನೋ ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರೋ ಫ್ರೆಂಡ್ಸ್ ಯಾರಾದರೂ ಕಾಂಟ್ಯಾಕ್ಟಲ್ಲಿ ಬರ್ಬೋದು. ಫ್ಯಾಮ್ಲಿ ಸಪೋರ್ಟ್ ಈಸ್ ಗಾನ್ ಇಯರ್ ಅಂತ ಹೇಳ್ತೀನಿ. ಫ್ಯಾಮ್ಲಿ ಮೆಂಬರ್ಸ್ ಯಾರು ನಿಮಗೆ ಸಪೋರ್ಟ್ ಮಾಡದೇ ಇರ್ಬೋದು. ಬಿಕಾಸ್ 5 ಆಫ್ ಪೆಂಟಿಕಲ್ಸ್ ಇದೆ, ಫ್ಯಾಮ್ಲಿ ಮೆಂಬರ್ಸ್ ಕಾರ್ಡ್ 2 ಆಫ್ ಪೆಂಟಿಕಲ್ಸ್ ಇದೆ, ಫ್ರೆಂಡ್ಸ್ ಕಾರ್ಡ್, ಥರ್ಡ್ ಕಾರ್ಡ್ ನನಗೆ 3 ಆಫ್ ಸೋರ್ಡ್ಸ್ ಕಾರ್ಡ್ ಬಂದಿದೆ. ಇದರ ಅರ್ಥ ಏನು ಅಂದರೆ, ಈ ಕಡೆಯಿಂದ ಫ್ಯಾಮ್ಲಿನೂ ಕೈ ಬಿಡ್ಬೋದು, ಈ ಕಡೆಯಿಂದ ಫ್ರೆಂಡ್ಸು ಕೈ ಬಿಡ್ಬೋದು ಅಂತ ಹೇಳ್ತೀನಿ. ಸೊ ಯು ವಾಂಟ್ ಟು ಸಿ ದ ರಿಸಲ್ಟ್ ಅಂತ ಹೇಳ್ತೀನಿ. ಸದ್ಯಕ್ಕೆ ನೀವು ಈ ಸಿಚುವೇಷನಲ್ಲಿ ಇದ್ದೀರಾ ಅಂತ ಹೇಳ್ಬೋದು, ಎಟ್ ದ ಪ್ರೆಸೆಂಟ್. ಸೊ ಸಮ್ವನ್ ಈಸ್ ವೇಟಿಂಗ್ ಆ್ಯಂಡ್ ವಾಚಿಂಗ್ ಯು ಅಂತ ಹೇಳ್ತೀನಿ. ಯಾರು ಫೋರ್ತ್ ಕಾರ್ಡ್ ನನಗೆ ಬಿಕಾಸ್ ಆಫ್ ಫೂಲ್ ಕಾರ್ಡ್ ಮತ್ತು 5 ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ. ಶಿ ಹರ್ ಹಿ ಈಸ್ ಎ ಫೂಲ್ ಆರ್ ಸಮಥಿಂಗ್ ಅಂತ ಹೇಳ್ಬೋದು. ನೀವು ನಿಮ್ಮ ಕೆರಿಯರ್, ಬಿಸ್ನೆಸ್, ಸಮಥಿಂಗ್ ನಿಮ್ಮ ಗೋಲ್ ಸೆಟ್ಟಿಂಗಲ್ಲಿ ಬ್ಯುಸಿ ಇದ್ದೀರಾ. ಸೊ ಅದರ್ ಪರ್ಸನ್ಗೆ ಯಾವುದೇ ಇಂಡಿಪೆಂಡೆನ್ಸಿ ಇಲ್ಲ, ದೇ ಆರ್ ಕೋಡಿಪೆಂಡೆಂಟ್ ಇರ್ಬೋದು. ಕೆಲವರು ಇಂಡಿಪೆಂಡೆಂಟ್ ಆಗಿದ್ದು ವಿಚ್ ಎವರ್ ಥಿಂಗ್ಸ್ ಅಂದರೆ ರಿಸಲ್ಟೇ ಇಲ್ಲದೆ ಇರೋ, ವರ್ತ್ ಇಲ್ಲದೆ ಇರೋ ವೇಟ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಮಥಿಂಗ್ ದೇ ಆರ್ ವರ್ತ್ಲೆಸ್ ಅಂತ ಹೇಳ್ತೀನಿ. ಮೇ ಬಿ ನೀವು ಮಲ್ಟಿ ಟಾಸ್ಕಿಂಗ್ ಇರ್ಬೋದು, ಮ್ಯಾನೇಜಿಂಗ್ ಈ ಕಡೆ ಕೆರಿಯರ್ ಆ್ಯಂಡ್ ಫ್ಯಾಮ್ಲಿ ಎರಡನ್ನೂ ಮ್ಯಾನೇಜ್ ಮಾಡ್ತಾ ಇರ್ಬೋದು. ಸಮ್ ಪೀಪಲ್ ಆರ್ ಎಂಜಾಯಿಂಗ್ ದ್ಯಾಟ್ ಅಂತ ಹೇಳ್ತೀವಿ. ಕೆಲವ್ರಿಗೆ ಅದಿಷ್ಟ, ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಅವರಿಗೆ ಬರ್ಡನ್ ಅಂತ ಅನಿಸಲ್ಲ, ಸಫರಿಂಗ್ ಅಂತ ಅನಿಸಲ್ಲ. ಬಟ್ ಕೆಲವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ, 5th ನೈಟ್ ಆಫ್ ಸೋರ್ಡ್ಸ್ ಮತ್ತು 6th ನನಗೆ 6 ಆಫ್ ಸೋರ್ಡ್ಸ್ ಬಂದಿದೆ. ಟು ಬಿ ಆನೆಸ್ಟ್, ರೈಟ್ ನಾವು ಬ್ಯಾಲೆನ್ಸ್ ಮಾಡೋದ್ರಲ್ಲಿದೆ. ಮೇ ಬಿ ಆಲ್ ಆಫ್ ದಿ ಸಡನ್ ನಿಮಗೆ ಪ್ರೆಷರ್ ಜಾಸ್ತಿ ಆಗ್ಬೋದು, ಮದುವೆಗೋಸ್ಕರನೋ ರಿಲೇಷನ್ಶಿಪ್ಗೋಸ್ಕರನೋ. ಆಲ್ ಆಫ್ ದಿ ಸಡನ್ ನೀವು ತುಂಬ ಬ್ಯುಸಿಯಾಗಿ ಆಲ್ ಆಫ್ ದಿ ಏನು ಹೇಳ್ತೀವಿ ಅಷ್ಟು ಟೈಮಿಂಗಲ್ಲಿ, ಸೊ ನಿಮ್ಗೆ ಇಷ್ಟ ಇರೋ ವ್ಯಕ್ತಿ ನಿಮ್ಮನ್ನು ಔಟಿಂಗ್ ಕರಿಬೋದು, ಡೇಟಿಂಗ್ ಕರಿಬೋದು, ಟೆಕ್ಸ್ಟ್ ಮಾಡ್ಬೋದು, ಕಾಲ್ ಮಾಡ್ಬೋದು. ಯಾವ ಥರ ಸಿಚುವೇಷನಲ್ಲಿ ಇರ್ತೀರ ಅಂದರೆ ಅವ್ರಿಗೆ ಟೈಮ್ ಕೊಡೋಕ್ಕಾಗಲ್ಲ. ದಟ್ ಈಸ್ ದ ಥಿಂಗ್ ಅಂತ ಹೇಳ್ತೀವಿ. ಬಿ ಮೈಂಡ್ಫುಲ್, ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ನೀವು ಹೋಗಬೇಕು. ಇವನ್ ಇನ್ ದ ಕೇಸ್ ನೀವು ಮ್ಯಾರಿಡ್ ಆಗಿದ್ರೂ ಕೂಡ ಡಿವೋರ್ಸ್ ಆಗೋ ಚಾನ್ಸಸ್ ಇದೆ. ನೀವು ಟೈಮ್ ಕೊಡಲ್ಲ, ಅವ್ರ ಜೊತೆ ಮಾತಾಡಲ್ಲ, ಕೂತ್ಕೊಳ್ಳಲ್ಲ ಅಂತಾಳೆ. ಮೇ ಬಿ ಅವ್ರು ಕಟಕ ರಾಶಿಯವರಾಗಿರ್ಬೋದು, ಮೇಷ ರಾಶಿಯವರಾಗಿರ್ಬೋದು, ರಾಶಿ ಯಾವುದೇ ಆಗಿರಲಿ. ಸೊ ಜನರಸ್ಲಿ ಶೋ ಆಗಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಸೆಕೆಂಡ್ ವೇ ಆಫ್ ಲುಕ್ಕಿಂಗ್ ನೋಡೋದಾದರೆ, ನೀವು ತುಂಬ ಕೆರಿಯರ್ ಓರಿಯೆಂಟೆಡ್, ಗೋಲ್ ಓರಿಯೆಂಟೆಡ್ ಪರ್ಸನ್ ಇರ್ಬೋದು. ಅದರ್ ಈಸ್ ನಾಟ್ ಅಂತ ಹೇಳ್ತೀನಿ. ಅದರ್ ಪೊಸಿಷನ್ ರೀಸೆಂಟ್ಲಿ ಯು ಗಾಟ್ ಪ್ರಮೋಷನ್ ಅಂತ ಹೇಳ್ತೀನಿ. ಮ್ಯಾನಿಫೆಸ್ಟ್ ಮಾಡಿದಿರ, ಪ್ರಮೋಷನ್ ಸಿಕ್ಕಿದೆ, ಹೈಕ್ ಸಿಕ್ಕಿದೆ. ಅದ್ರ ಜೊತೆಗೆ ರೆಸ್ಪಾನ್ಸಿಬಿಲಿಟೀಸ್ನೂ ಜಾಸ್ತಿ ಆಗಿದೆ ಕೆರಿಯರಲ್ಲಿ. ಬಟ್ 4 ಆಫ್ ಸೋರ್ಡ್ಸ್ ಕೂಡ ಕಾರ್ಡ್ ಇದೆ. ಸ್ಟ್ರೇಂಜ್ ಥಿಂಗ್ ಏನು ಅಂದರೆ, ಸ್ಟ್ರೆಂತ್ ಕಾರ್ಡ್ ಮತ್ತು ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಕೆಲವರಿಗೆ ಯು ಕ್ಯಾನ್ ಚೂಸ್ ಕೆರಿಯರ್ ಆರ್ ಎ ಫ್ಯಾಮ್ಲಿ ಆರ್ ಎ ವೈಫ್ ಅಂತ ಸಿಚುವೇಶನ್ಸು ಬರುವಂಥ ಚಾನ್ಸಸ್ ಇದೆ. ಬಟ್ ಏನು ಹೇಳ್ತೀನಿ ನಾನು, ಇಟ್ಸ್ ಅ ಗುಡ್ ಟೈಮಿಂಗ್ ಅಂತ ಹೇಳ್ತೀನಿ. ಇವಾಗೇನು ಟೈಮಿಂಗ್ ಇದೆ ಅಂತ ಹೇಳ್ಬೋದು, ಗುರುವಿಂದ ಲೈಕ್ ಸಮಥಿಂಗ್ ನೀವೇನಾದರೂ ಮಾಡ್ತಾ ಇದ್ದರೆ, ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳಲ್ಲಿ, ಸೊ ಗುರು ನಿಮಗೆ ಸೆಕೆಂಡ್ ಹೌಸಲ್ಲಿ ಇರೋದ್ರಿಂದ ಕೆಲವರಿಗೆ ಹ್ಯಾವಿಂಗ್ ಮನಿ ಅಂತ ಹೇಳ್ಬೋದು. ಸೊ ನೀವೇನೇ ಮಾಡಿದರೂ ಅದು ಸಕ್ಸಸ್ ಆಗುತ್ತೆ. ಈ ಪ್ಲೇಸ್ಮೆಂಟಲ್ಲಿ ಗುರು ಬರೋಕ್ಕೆ ನೆಕ್ಸ್ಟ್ 12 ವರ್ಷ ಆಗುತ್ತೆ ನೀವು. ಬಟ್ ಇವಾಗಿರೋ 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ವೃಷಭ ರಾಶಿಯವ್ರಿಗೆ ಜನರಲ್ ರೀಡಿಂಗ್ ಆಗಿದ್ದರೂ 90% ಜನಕ್ಕೆ ಇಟ್ಸ್ ಎ ಗುಡ್ ಟೈಮಿಂಗ್ ಅಂತ ಹೇಳ್ತೀನಿ. ಕೆರಿಯರ್, ಬಿಸ್ನೆಸ್, ಗೋಲ್
ಮೇಕಿಂಗ್ ಮನಿ, ಮೇಕಿಂಗ್ ಬ್ಯಾಂಕ್ ಬ್ಯಾಲೆನ್ಸ್, ಸೇವಿಂಗ್ ಮನಿ, ಬಿಲ್ಡಿಂಗ್ ಸಮಥಿಂಗ್, ಎನಿಥಿಂಗ್ ಇಟ್ಸ್ ಎ ಗುಡ್ ಟೈಮಿಂಗ್. ಸೊ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಈ ಬರೋ 3 ತಿಂಗಳಲ್ಲಿ ಅಂತ ನಂಗೆ ಅನಿಸುತ್ತೆ. ಇನ್ ಕೇಸ್ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತ ಕಮೆಂಟ್ ಮಾಡಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ ಯು.